ಹಲೋ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತಿದ್ದೀವಪ್ಪ ಅಂತಂತಂದ್ರೆ ಮ್ಯಾಟರ್ದು. ನಾನೇನಂತ ಹೇಳಿದೆ, ಮ್ಯಾಟರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಫಿಸಿಕಲ್ಲು, ಕೆಮಿಕಲ್ಲು, ಅದಾದಮೇಲೆ ಫಿಸಿಕಲಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಸು ಅಂತೆಲ್ಲ ಹೇಳಿದ್ನಲ್ವಾ. ಫಿಸಿಕಲ್ ಕ್ಲಾಸಿಫಿಕೇಶನ್ ಇದು ಅಲ್ಲ. ಸೊ ವಾಟ್ ಈಸ್ ಮ್ಯಾಟರ್ ಅಂತಂದ್ರೇನು? ವಿಚ್ ಹ್ಯಾಸ್ ಮಾಸ್. ಅದಕ್ಕೊಂದು ಮಾಸ್ ಅಂತ ಇರುತ್ತೆ. ಇವಾಗ ದಿಸ್ ಇಸ್ ಒಂದು ಮ್ಯಾಟರ್ ಸಾಲಿಡ್ ಸ್ಟೇಟಲ್ಲಿದೆ. ಬಟ್ ಇದು ಒಂದು ಮ್ಯಾಟರ್, ಯಾಕಂದರೆ ಇದಕ್ಕೊಂದು ಮಾಸ್ ಅಂತ ಇದೆ. ಇಲ್ಲಿ ಇಟ್ಟಾಗ ಈ ಸ್ಪೇಸ್ನ ಆಕ್ಯುಪೈ ಮಾಡ್ತಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಮ್ಯಾಟರ್. ಓಕೆ ಮ್ಯಾಮ್, ಇವಾಗ ಮ್ಯಾಟರ್ ಅಂದರೆ ಏನು ಅಂತ ಗೊತ್ತಾಯ್ತು. ಸಿ, ದಿಸ್ ಇಸ್ ಅ ಪೆನ್ ಈಸ್ ಅ ಮ್ಯಾಟರ್ ಬಿಕಾಸ್ ಇಟ್ ಹ್ಯಾಸ್ ಮಾಸ್ ಆ್ಯಂಡ್ ಇಟ್ ಆಕ್ಯುಪೈ ಸ್ಪೇಸ್. ಇಲ್ಲಿಟ್ರೆ ಈ ಸ್ಪೇಸ್ನೆಲ್ಲ ಕವರ್ ಮಾಡುತ್ತೆ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್. ಓಕೆ, ಮ್ಯಾಟರಲ್ಲಿ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಇದೆ. ಓಕೆನಾ? ಪ್ರಾಪರ್ಟೀಸ್ ಆಫ್ ಮ್ಯಾಟರ್. Properties of matter is very important. Okay, there are two types of properties. One is physical properties, the another one is chemical properties. ಯಾವುದೇ ಮ್ಯಾಟರ್ನ ಎರಡು ಪ್ರಾಪರ್ಟಿಯಿಂದ ಡಿಫೈನ್ ಮಾಡ್ಬೋದು. ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಇಂದ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟೀಸ್ ಇಂದ. ಓಕೆನಾ? ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತಂತಂದ್ರೆ, ಫಿಸಿಕಲ್ ಪ್ರಾಪರ್ಟೀಸ್, ನೀವು ಒಂದು ಮ್ಯಾಟರ್ನ ತಗೊಂಡಾಗ, ಒಂದು ಯಾವುದಾದ್ರೂ ಸಬ್ಸ್ಟೆನ್ಸ್ನ ತಗೊಂಡಾಗ ಅದ್ರದ್ದು ಕಲರಿಂದ ಅಥವಾ ಅದರದ್ದು ಡೆನ್ಸಿಟಿಯಿಂದ, ಅದರ ಸ್ಮೆಲ್ಲಿಂದ ನೀವು ಒಂದು ಐಡೆಂಟಿಫೈ ಮಾಡ್ತಿದ್ದೀರಾ. ಇದು ಇದೇ ಪ್ರಾಪರ್ಟಿ ಅಂತ ಐಡೆಂಟಿಫೈ ಮಾಡ್ತೀವಿ ವಿತೌಟ್ ಚೇಂಜಿಂಗ್ ಎನಿಥಿಂಗ್. ಅದ್ರದ್ದು ಏನು ಚೇಂಜ್ ಮಾಡಲಾರ್ದಂಗೆ, ಒಂದು ಮ್ಯಾಟರ್ದು ಏನು ಚೇಂಜ್ ಮಾಡಲಾರ್ದಂಗೆ ನೀವು ಐಡೆಂಟಿಫೈ ಮಾಡ್ತಿದ್ದೀರಾ, ನೀವು ರೆಕಗ್ನೈಸ್ ಮಾಡ್ತಿದ್ದೀರಾ ಅಂತಂದರೆ ವಿಲ್ ಕಾಲ್ ವಿತ್ ದ ವರ್ಡ್ ಆಸ್ ಅ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ದ ಪ್ರಾಪರ್ಟಿ ವಿಚ್ ಈಸ್ ಮೆಜರ್ಡ್ ಆ್ಯಂಡ್ ಅಬ್ಸರ್ವ್ಡ್ ವಿತೌಟ್ ಎನಿ ಚೇಂಜ್. ನೀವೇನು ಚೇಂಜ್ ಮಾಡಲ್ಲ. ಓಕೆನಾ? ವಿತೌಟ್ ಎನಿ ಚೇಂಜ್, ಲೈಕ್ ಕಲರ್, ಓಡರ್, ಸ್ಮೆಲ್ಲು, ಡೆನ್ಸಿಟಿ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಬರುತ್ತೆ. ಫಿಸಿಕಲ್ ಮೆಷರ್ಮೆಂಟ್ಸ್ ಯೂಸ್ ಮಾಡಿ ನೀವು ಫಿಸಿಕಲ್ ಪ್ರಾಪರ್ಟೀಸ್ನ ಡಿರೈವ್ ಮಾಡ್ತಿದ್ದೀರಾ ಅಂತಂದರೆ ವಿತೌಟ್ ಚೇಂಜಿಂಗ್ ಏನು ಚೇಂಜ್ ಮಾಡ್ತಿಲ್ಲ ನೀವು ಅದ್ರದ್ದು. ಏನು ಚೇಂಜ್ ಮಾಡ್ತಿಲ್ಲ ಅಂತಂದರೆ ವಿ ವಿಲ್ ಕಾಲ್ ವಿತ್ ದ ನೇಮ್ ಆಸ್ ಫಿಸಿಕಲ್ ಪ್ರಾಪರ್ಟೀಸ್. ಮ್ಯಾಮ್, ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು ಅಂತಂದರೆ ಅದು ಕೂಡ ಮೆಷರಬಲ್, ಅಬ್ಸರ್ವಬಲ್ ಎಲ್ಲ, ಬಟ್ ನೀವು ಚೇಂಜ್ ಮಾಡ್ತೀರಾ. ಯಾವುದೋ ಒಂದು ಮ್ಯಾಟರ್ ಇದೆ, ಆ ಮ್ಯಾಟರ್ನ ನೀವು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತೊಗೊಂಡು ಹೋಗ್ತೀರಾ ಆ್ಯಂಡ್ ಯು ವಿಲ್ ಚೆಕ್ ದಟ್ ಪ್ರಾಪರ್ಟಿ ಬೇಸ್ಡ್ ಆನ್ ಸಮ್ ಆ್ಯಸಿಡೋ, ಆಮೇಲೆ ಏನೋ ಒಂದು ರಿಯಾಕ್ಷನ್ನು, ಏನೋ ರಿಯಾಕ್ಟ್ ಮಾಡಿ ನೀವು ಅದನ್ನು ಚೇಂಜ್ ಮಾಡ್ತಿದ್ದೀರಾ, ಒಂದು ಮ್ಯಾಟರ್ನ ಚೇಂಜ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಆಸ್ ಅ ಕೆಮಿಕಲ್ ಪ್ರಾಪರ್ಟೀಸ್. ಒಂದು ಅಸಿಡಿಕ್ಕಿಂದ, ಒಂದು ಬೇಸಿಕ್ಕಿಂದ ಯು ಆರ್ ಚೇಂಜಿಂಗ್ ದಟ್ ಐಡೆಂಟಿಟಿ. ನೀವು ಚೇಂಜ್ ಮಾಡಿದಾಗ ಅದರದ್ದು ಮ್ಯಾಟರ್ದು ಏನಿರುತ್ತೆ, ಇವಾಗ ಒಂದು ಸಾಲಿಡ್ ಸ್ಟೇಟಲ್ಲಿ ಇತ್ತು, ನೀವೇನೋ ಮಾಡಿ ಲಿಕ್ವಿಡ್ ಸ್ಟೇಟಿಗೆ ತೊಗೊಂಡೋದ್ರಿ. ಓಕೆನಾ? ನೀವು ಚೇಂಜ್ ಮಾಡ್ತಿದ್ದೀರಾ ತಾನೆ ಆ್ಯಕ್ಚುಲ್ ಇದು. ವಿ ವಿಲ್ ಕಾಲ್ ವಿತ್ ದ ವರ್ಡ್ ಕಾಲ್ಡ್ ಎಸ್ ಕೆಮಿಕಲ್ ಪ್ರಾಪರ್ಟೀಸ್. ಏನೋ ಒಂದು ರಿಯಾಕ್ಷನ್ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತಂದಾಗ ಒಂದು ಮ್ಯಾಟ್ರ್ ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಏನೂ ಚೇಂಜ್ ಮಾಡಲ್ಲ. ಓಕೆ ಮ್ಯಾಮ್, ಇವಾಗ ಫಿಸಿಕಲ್ ಪ್ರಾಪರ್ಟೀಸ್ ಗೊತ್ತಾಯಿತು, ಕೆಮಿಕಲ್ ಪ್ರಾಪರ್ಟೀಸ್ ಗೊತ್ತಾಯಿತು. ಇವಾಗ ನೀವು ಫಿಸಿಕಲ್ ಪ್ರಾಪರ್ಟೀಸ್ ಮಾಡಬೇಕು ಅಂತಂದರೆ ಕೆಲವೊಂದು ನಿಮಗೆ ಫಿಸಿಕ್ಸ್ ರಿಲೇಟೆಡ್ ಥಿಂಗ್ಸ್ ಗೊತ್ತಿರಬೇಕು. ಸುಮ್ಮನೆ ನಾವು ಇವಾಗ ಏನೋ ಒಂದು ಇದಿದೆ, ಇದ್ರದ್ದೇನೋ ಮಾಡ್ತೀವಿ ಅಂತಂದರೆ ಆಗಲ್ಲ. ಯು ಹ್ಯಾವ್ ಟು ನೋ, ಯು ಹ್ಯಾವ್ ಟು ಬಿ ಅವೇರ್ ಆಫ್ ದ ಸಮಥಿಂಗ್ ರಿಲೇಟೆಡ್ ಟು ಫಿಸಿಕ್ಸ್ ಅಲ್ವಾ. ಫಿಸಿಕಲ್ ಅಂತಂದಾಗ ಫಿಸಿಕ್ಸಿಂದ ಗೊತ್ತಿರಬೇಕು. ಸೊ ಕಮಿಂಗ್ ಟು ದ್ಯಾಟ್, ಏನಪ್ಪ ಅಂತಂದರೆ ನೀವು ಯಾವ ಥರ ಮೆಷರ್ ಮಾಡ್ತೀರಾ, ಎದರಿಂದ ಮೆಷರ್ ಮಾಡ್ತೀರಾ. ಕೆಲವೊಂದು ಫಾರ್ಮುಲಾಸ್ ಇರ್ತವೆ, ಕೆಲವೊಂದು ಯೂನಿಟ್ಸ್ ಅಂತ ಇರ್ತವೆ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ನ ಮೆಷರ್ ಮಾಡೋಕೆ we are having units and measurements. You are having this in physics chapter. Actually first chapter physics ಅಲ್ಲಿ units and measurements ಅಂತ ಇದೆ ಅಲ್ವಾ. ನೀವು ಯೂನಿಟ್ಸ್ ಅಂತಂದ್ರೇನು, ಯಾವುದೇ ಒಂದು ಇದು ತಗೊಂಡಾಗ, ಮ್ಯಾಟ್ರು ಅಥವಾ ಸಬ್ಸ್ಟೆನ್ಸ್ ಎನಿಥಿಂಗ್ ತಗೊಂಡಾಗ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಇರುತ್ತೆ. ಆ ಯೂನಿಟ್ ಬಿಟ್ಟು ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇರುತ್ತೆ ಒಂದು ಯಾವುದೇ ಸಬ್ಸ್ಟೆನ್ಸಿಗಾಗಲಿ. ವಿ ವಿಲ್ ಕಾಲ್ ವಿತ್ ದ ವರ್ಡ್ ಆಸ್ ಯೂನಿಟ್ಸ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಮೆಷರ್ಮೆಂಟ್ ಅಂತಂದೇನು, ನೀವು ಇಷ್ಟು ಮೆಷರ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಇಷ್ಟು ಮೆಷರ್ಮೆಂಟ್ಸ್ ಅಂತ ಇದೆ.
ಆ್ಯಕ್ಚುಯಲ್ ಮೆಷರ್ಮೆಂಟ್ ಎಷ್ಟಿದೆ, ನೀವು ಮೆಷರ್ ಮಾಡ್ತೀರಾ ಒಂದು ಪರ್ಟಿಕ್ಯುಲರ್ ಥಿಂಗ್ನ ಮೆಷರ್ ಮಾಡಿದಾಗ ವಿತ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಯೂನಿಟಿಂದ. ಅಂದರೆ ಸ್ಟ್ಯಾಂಡರ್ಡ್ ಯೂನಿಟ್ ಏನಾಗಿರ್ಬೋದು, ಕೆ ಜಿ ಆಗಿರ್ಬೋದು, ಮೀಟರ್ ಆಗಿರ್ಬೋದು, ಲೀಟರ್ ಆಗಿರ್ಬೋದು, ಎನಿಥಿಂಗ್, ಎನಿ ಆಫ್ ದೀಸ್ ಯೂನಿಟ್ಸ್ ಇದ್ದಾಗ ಕೆ ಜಿ ಇಷ್ಟು ಕೆ ಜಿ ಇದೆ, ನೀವು ಇದನ್ನು ಈ ಬೋರ್ಡ್ ಇಲ್ಲಿಂದ ಇಲ್ಲಿಗಿದೆ, ಎಷ್ಟಿದೆ 5 ಇದೆ, ಏನು 5 ಮೀಟ್ರು 5 ಸೆಂಟಿಮೀಟ್ರು ಅಂತ ಗೊತ್ತಿರೋಕ್ಕೋಸ್ಕರ ಯೂನಿಟ್ಸ್ ಅಂತ ಕಂಡಿಡಿದ್ರು ಅಲ್ವಾ. ಫಸ್ಟ್ ಬೇಸಿಕ್ಸಿಂದ ಬರೋಣ. ಯೂನಿಟ್ಸ್ ಅಂತ ಕಂಡಿಡಿದ್ರು, ನಾವು ಅದನ್ನು ಮೆಷರ್ ಮಾಡ್ತೀವಿ. ವಿ ವಿಲ್ ಕಾಲ್ ವಿತ್ ದ ವರ್ಡ್ ಆಸ್ ಅ ಮೆಷರ್ಮೆಂಟ್ಸ್ ಅಂತ ಕರಿತೀವಿ. ಫೈನ್, ಓಕೆ. ಇವಾಗ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸು ನಿಮಗೆ ಗೊತ್ತು. ಇವಾಗ ಕೆ ಜಿ, ಮೀಟರು, ಅದು ಇದು ಎಲ್ಲ ಗೊತ್ತಿದೆ, ಟೆಂಪ್ರೇಚರ್ದು ಎಲ್ಲ. ಬಟ್ ಮುಂಚೆ ಹಳೆ ಕಾಲದಲ್ಲಿ ಹಳೆಯವರು ಸೈಂಟಿಸ್ಟ್ ಎಲ್ಲ ಫಸ್ಟು ಯಾವ ಸಿಸ್ಟಮ್ ಇತ್ತು ಅಂತಂದರೆ ಇಂಗ್ಲೀಷ್ ಸಿಸ್ಟಮ್ ಅಂತ ಇತ್ತು, ಇಂಗ್ಲೀಷ್ ಆ್ಯಂಡ್ ಮೆಟ್ರಿಕ್ ಸಿಸ್ಟಮ್ ಅಂತ. ಇದನ್ನು ಡಿಫ್ರೆಂಟ್ ಕಂಟ್ರೀಸು ಡಿಫ್ರೆಂಟ್ ಯೂಸ್ ಮಾಡೋದು. ಫ್ರಾನ್ಸ್ ಅವ್ರು ಬೇರೆ, ಇವ್ರು ಬೇರೆ, ಎಲ್ಲರದು ಬೇರೆ ಬೇರೆ ಯೂಸ್ ಮಾಡ್ತಿದ್ರು. ಬಟ್ 1960 SI ಯೂನಿಟ್ ಅಂತ ತಂದರು, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ. ಅಂದರೆ ಎಲ್ಲರಿಗೂ ಇಂಟರ್ನ್ಯಾಷನಲ್ ಆಲ್ ಓವರ್ ದಿ ವರ್ಲ್ಡ್ ಒಂದೇ ಯೂನಿಟ್ಸ್ ಇರಬೇಕು, ಚೇಂಜ್ ಆಗಬಾರ್ದು ಅಂತ SI ಯೂನಿಟ್ಸ್ ಅಂತ ತಂದರು. ಸೊ ಇವಾಗ ನಾವು ಯೂಸ್ ಮಾಡ್ತಿರೋದು ಯಾವುದು, SI ಯೂನಿಟ್ಸ್ನ ಯೂಸ್ ಮಾಡ್ತೀವಿ. SI ಯೂನಿಟ್ಸ್ ಅಂದರೆ ಏನೇನಿದಾವೆ ಅದರಲ್ಲಿ ಅಂತಂತಂದರೆ 7 SI ಯೂನಿಟ್ಸ್ ಇದೆ. ನಾನೇನು ಹೇಳಿದೆ, ಯೂನಿಟ್ಸ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗೂ ಮೆಷರ್ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ. ಇವಾಗ 7 SI ಯೂನಿಟ್ಸ್ ಇದೆ. SI ಯೂನಿಟ್ಸ್, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಎಲ್ಲೋದ್ರೂ ಇದೇ ಯೂನಿಟ್ಸ್ ಇರುತ್ತೆ ನಿಮಗೆ. ಓಕೆ. ಫಸ್ಟ್ ಈಸ್ ಲೆಂತ್, ಸೆಕೆಂಡ್ ಈಸ್ ಇದೆ ಅಂತ ಹೇಳಿದೆ. ಸೆವೆನ್ SI ಯೂನಿಟ್ಸು ಇದು ಎಲ್ಲೋದ್ರೂ ನಿಮಗೆ ಇದ್ದೇ ಇರುತ್ತೆ. ಶಾರ್ಟ್ ಕಟ್ ಈಸ್ LMTETAL. ಇದು ಶಾರ್ಟ್ ಕಟ್ ಇದ್ರದ್ದು, ನೆನ್ಪಿಟ್ಕೊಳ್ಳಿ. ಲೆಂತು ಮ್ಯಾಮ್, ಲೆಂತ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀರಾ, ಮೀಟರ್, ದಿಸ್ ಇಸ್ ದಿ SI ಯೂನಿಟ್. ಮಾಸಿಗೆ ಏನಂತ ರೆಪ್ರೆಸೆಂಟ್ ಮಾಡ್ತೀರಾ, kg. ಟೆಂಪ್ರೇಚರಿಗೆ ಏನಂತ ಮಾಡ್ತೀರಾ, ಡಿಗ್ರಿ ಸೆಲ್ಸಿಯಸ್ ಆರ್ ಕೆಲ್ವಿನ್ ಅಂತ ಕರಿತೀವಿ. ಆ್ಯಕ್ಚುಲಿ ಕೆಲ್ವಿನ್ SI ಯೂನಿಟ್ಸ್ ಇದು, SI ಯೂನಿಟ್ಸ್ ಇವು. ಎಲೆಕ್ಟ್ರಿಕ್ ಕರೆಂಟಿಗೇನು ಆಂಪಿಯರ್, ಟೈಮಿಗೇನು ಸೆಕೆಂಡ್ಸು ಮಿನಿಟ್ಸು ಗೊತ್ತಿರತ್ತೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸಿಗೇನು ಮೋಲ್, ಲುಮಿನಸ್ ಇಂಟೆನ್ಸಿಟಿಗೇನು ಕ್ಯಾಂಡಲ. 7 SI ಯೂನಿಟ್ಸ್ ಇದೆ. ಈ SI ಯೂನಿಟ್ಸಿಂದಲೇ ನಾವು ಫಿಸಿಕಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡ್ತಾ ಹೋಗ್ತೀವಿ. ಲೆಂತ್ ಮೀಟರಿಂದ, ಓಕೆ, ಇಷ್ಟು ಲೆಂತ್ ಇದೆ, ಇಷ್ಟು ಮೀಟ್ರ್ ಇದೆ, ಇಲ್ಲಿಂದ ಇಲ್ಲಿಗೆ ಇಷ್ಟು ಮೀಟ್ರ್ ಇದೆ, ಇಷ್ಟು kg, ಇದು ಇಷ್ಟು ಅರ್ಧ kg ಇದೆ, 1/4 kg ಇದೆ. ಟೆಂಪ್ರೇಚರ್, ಎಷ್ಟು ಟೆಂಪ್ರೇಚರ್ ಇದೆ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ, ಎಷ್ಟು ಫ್ಯಾರನೈಟ್ ಇದೆ. ಸೊ ಅದ್ರದ್ದು SI ಯೂನಿಟ್ ಏನು ಕೆಲ್ವಿನ್. ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಕರೆಂಟ್ ಇದೆ ಅಂತ ಅನ್ನಲ್ಲ, ಎಷ್ಟು ಆಂಪಿಯರ್ ಇದೆ ಅಂತ ಕರಿತೀವಿ. ಆಂಪಿಯರ್ ಇಸ್ ನಥಿಂಗ್ ಬಟ್ ಒಂದು ಸೈಂಟಿಸ್ಟ್ ನೇಮು. ಟೈಮ್ ಏನಂತೂ ಸೆಕೆಂಡ್ಸ್ ಅಂತ ಗೊತ್ತಿದೆ ನಿಮಗೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಎಷ್ಟು ಸಬ್ಸ್ಟೆನ್ಸ್ ಇದೆ ಅನ್ನೋದಕ್ಕೆ ಮೋಲ್ಸ್ ಅಂತ ಬರಿತೀವಲ್ಲ, 1 ಮೋಲಿಗೆ ಇಷ್ಟು, ಆ ಥರ. ಲುಮಿನಸ್ ಇಂಟೆನ್ಸಿಟಿ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಇದೆ ರೆಪ್ರೆಸೆಂಟ್ ಮಾಡೋಕ್ಕೆ, ರೇಡಿಯೇಷನ್ಸ್ ಎಲ್ಲ, ಅದು ಕ್ಯಾಂಡಲ್ ಅಂತ ಕರಿತೀವಿ. ಸೊ ದೀಸ್ ಆರ್ 7 SI ಯೂನಿಟ್ಸ್. ವೆರಿ ಇಂಪಾರ್ಟೆಂಟ್. ಕೇಳಿದ್ರು ಕೇಳ್ತಾರೆ 2 to 3 ಮಾರ್ಕ್ಸಿಗೆ, ನೆನಪಿರಲಿ. ಇವೆಲ್ಲ SI ಯೂನಿಟ್ಸ್ ತುಂಬಾ ಇಂಪಾರ್ಟೆಂಟು ಆಯಿತಾ. 7 SI ಯೂನಿಟ್ಸ್ ಆಯಿತು. ಇದರಿಂದನೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಫಿಸಿಕಲ್ ಕ್ವಾಂಟಿಟೀಸ್ನ. ನೆಕ್ಸ್ಟ್ ಏನಪ್ಪ, ಮಾಸು, ವಾಲ್ಯೂಮು. ಮಾಸ್ ಅಂದ್ರೇನು, ವಾಲ್ಯೂಮ್ ಅಂದ್ರೇನು, ಡೆನ್ಸಿಟಿ ಅಂದರೆ ಏನು, ಇವೆಲ್ಲದಿಂದನೂ ಫಿಸಿಕಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡ್ತಾ ಹೋಗ್ತೀವಿ. ಮಾಸ್ ಏನಪ್ಪ, ಮಾಸ್ ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಮೌಂಟ್ ಆಫ್ ಇದರಲ್ಲಿ ಇಷ್ಟು ಅಮೌಂಟ್ ಆಫ್
ಇದಿದೆ, ಮಾಸ್ ಇದೆ ಅಂತ ಹೇಳ್ತೀವಲ್ವಾ. ಈ ಒಂದು ಸಬ್ಸ್ಟೆನ್ಸಲ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದಟ್ ಮಾಸ್. ಈ ಒಂದು ಪೆನ್ನಲ್ಲಿ ಇಷ್ಟು ಮಾಸ್ ಇದೆ. ಮಾಸಲ್ಲಿ ಯಾವ್ದು ಕಲಿತೀವಿ ನಾವು? ಕೆ ಜಿ. ಮಾಸ್ ಎಸ್ ಯೂನಿಟ್ ಏನು? ಕೆ ಜಿ. ಈ ಪೆನ್ನಲ್ಲಿ ಈ ಪೆನ್ ಬಂದ್ಬಿಟ್ಟು ಇಷ್ಟು ಕೆ ಜಿ ಇದೆ, ಇಷ್ಟು ಕೆ ಜಿ ಇದರಲ್ಲಿದೆ ಒಳಗಡೆ, ಅಥವಾ ಒಂದು ಕಲ್ಲು ಇಷ್ಟು ಕೆ ಜಿ ಇದೆ ಅಂತ ಹೇಳ್ತೀವಲ್ಲ, ವಿ ವಿಲ್ ಕಾಲ್ ವಿತ್ ದ ವರ್ಡ್ ಕಾಲ್ಡ್ ಆಸ್ ಮಾಸ್. ಏನು? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದಟ್ ಮಾಸ್. ಓಕೆ, ಒಂದು ಮ್ಯಾಟರಲ್ಲಿ, ದಿಸ್ ಇಸ್ ಒನ್ ಮ್ಯಾಟರ್, ಇದು ಒಂದು ಮ್ಯಾಟರಲ್ಲಿ ಇಷ್ಟು ಸಬ್ಸ್ಟೆನ್ಸ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟು ಪ್ರೆಸೆಂಟ್ ಇದೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟು ಪ್ರೆಸೆಂಟ್ ಇದೆ, ಆ ಸಬ್ಸ್ಟೆನ್ಸಿಗೆ ಏನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ಎದರಲ್ಲಿ ಇರತ್ತಿದ್ದು? ಮ್ಯಾಟರಲ್ಲಿ. ಇದು ಒಂದು ಸಾಲಿಡ್ ಸ್ಟೇಟ್ ಆಫ್ ಮ್ಯಾಟ್ರ, ಇದರಲ್ಲಿ ಎಷ್ಟು ಪ್ರೆಸೆಂಟ್ ಇದೆ ನಾವು ಮಾಸ್ ಅಂತ ಕರಿತೀವಿ. ವಾಲ್ಯೂಮ್ ಏನು ಮ್ಯಾಮ್? ವಾಲ್ಯೂಮ್ ಅಂತಂದರೆ ಒಂದು ಡಸ್ಟರ್ನ ನಾನು ಕೈಯಲ್ಲಿ ಇಟ್ಕೊಂಡಾಗ ಇದೆಲ್ಲ ಪ್ಲೇಸ್ನ ಆಕ್ಯುಪೈ ಮಾಡ್ತಿದ್ದೇನಾ? ಇದು ವಿಚ್ ಆಕ್ಯುಪೈಸ್ ದ ಸ್ಪೇಸ್ ಇಸ್ ಕಾಲ್ಡ್ ಆಸ್ ವಾಲ್ಯೂಮ್. ನೀವು ಬಲೂನ್ ಬ್ಲೋ ಮಾಡ್ತೀರ, ಅದೆಲ್ಲ ಸ್ಪೇಸ್ ತೊಗೊಳತ್ತ ತಾನೆ, ಹೌದಾ? ಇವಾಗ ಎಲ್ಲೋ ಇವಾಗ ಇಲ್ಲಿ ಇಡ್ತೀರ, ಇದಿಷ್ಟು ಸ್ಪೇಸ್ ತೊಗೊಂತು, ಇದಕ್ಕೇನಂತ ಕರಿತೀವಿ? ವಾಲ್ಯೂಮ್ ಅಂತ ಕರಿತೀವಿ. ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಸಬ್ಸ್ಟೆನ್ಸ್. ಏನಂತ ಕರಿತೀವಿ? ವಾಲ್ಯೂಮ್ ಅಂತ ಕರಿತೀವಿ. ಮ್ಯಾಮ್ ಡೆನ್ಸಿಟಿ ಅಂತಂದ್ರೆ ಏನು? ಫಾರ್ಮುಲಾ ಮಾಸ್ ಬೈ ವಾಲ್ಯೂಮ್. ಇಷ್ಟು ಡೆನ್ಸಿಟಿ ಇದೆ ಅಂತ ಹೇಳ್ತಾರೆ. ಏನು? ಇಷ್ಟು ಮಾಸ್ ತಗೊಂಡಿದೆ, ಇಷ್ಟು ವಾಲ್ಯೂಮಿಗೆ ಇಷ್ಟು ಮಾಸ್ ತಗೊಂಡಿದೆ, ಏನಂತ ಕರಿತೀವಿ? ಡೆನ್ಸಿಟಿ ಅಂತ ಕರಿತೀವಿ. ಓಕೆನಾ? ಡೆನ್ಸಿಟಿ ಏನಂತ ಕರಿತೀವಿ? ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ. ಮಾಸ್ದೇನು ಎಸ್ ಐ ಯೂನಿಟ್ ಕೆ ಜಿ, ವಾಲ್ಯೂಮ್ದೇನು ಎಸ್ ಐ ಯೂನಿಟ್ ಮೀಟರ್ ಕ್ಯೂಬು. ಇಲ್ಲೇನಂತ ಬರಿಬೇಕು ನೀವು? ಎಸ್ ಐ ಯೂನಿಟ್ ಕೇಳಿದಾಗ ಕೆ ಜಿ ಬೈ ಮೀಟರ್ ಕ್ಯೂಬ್. ಈ ಥರ ಬರೆದ್ರೆ ಆಗಲ್ಲ, ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಬರೆದ್ರೆ ಇದ್ರದ್ದು ಎಸ್ ಐ ಯೂನಿಟ್ ಡೆನ್ಸಿಟಿದು. ಆಯ್ತಾ? ಇವಾಗ ಇವೆಲ್ಲದ್ರಿಂದ ನಾವು ಫಿಸಿಕಲ್ ಕ್ವಾಂಟಿಟೀಸ್ನ ಡಿರೈವ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದೆ ನಾನು. ನೆಕ್ಸ್ಟು ಇದ್ರ ಜೊತೆಗೆ ಇನ್ನೊಂದೇನಿದೆ? ಟೆಂಪ್ರೇಚರ್ ಇದೆ. ಟೆಂಪ್ರೇಚರ್ನ ನಾವು ಸಾಲಿಡಿಂದ ಲಿಕ್ವಿಡಿಗೆ, ಸಾಲಿಡ್ ಇದ್ದಾಗ ಇಷ್ಟು ಶಕೆ ಇದೆ ಅಂತೀವಿ, ಇಷ್ಟು ಕೋಲ್ಡ್ ಇದ್ದಾಗ ಮೈನಸ್ಸು ಪ್ಲಸ್ಸು, ಡಿಗ್ರಿ ಸೆಲ್ಸಿಯಸ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಫ್ಯಾರನೈಟಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಕೆಲ್ವಿನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇವೆಲ್ಲ ಯಾವುದ್ರದ್ದು? ಫಿಸಿಕಲ್ ಕ್ವಾಂಟಿಟೀಸ್ದು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆಯಿತಾ? ಫಿಸಿಕಲ್ ಪ್ರಾಪರ್ಟೀಸ್ ಏನೇನು ಅಂತಂದರೆ ಡಿಫ್ರೆಂಟ್ ಫಿಸಿಕಲ್ ಮೆಷರ್ಮೆಂಟ್ಸಿಂದ ನಾವು ಫಿಸಿಕಲ್ ಪ್ರಾಪರ್ಟೀಸ್ನ ಚೆಕ್ ಮಾಡ್ತಾ ಹೋಗ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಒಂದು ಆ್ಯಸಿಡಿಕ್ಕಿಂದ, ಒಂದು ಬೇಸಿಕ್ಕಿಂದ, ಯಾವುದೋ ರಿಯಾಕ್ಷನಿಂದ ಚೇಂಜ್ ಆಗತ್ತದು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಓದ್ತಾ ಇರಿ, ಕಲಿತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.